ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಒಂದು ಪಾಸಿಟಿವ್ ಪೇರೆಂಟಿಂಗ್ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡ್ಕೊಂಬರೋಣ. ಒಂದು ಪೇರೆಂಟಿಂಗ್ ಅಂದ್ರೆ ಏನು, ಆ ಪೇರೆಂಟಿಂಗ್ ಅನ್ನೋದು ಹೇಗಿರುತ್ತೆ, ಹೇಗೆ ಅದು ಕೆಲಸ ಮಾಡುತ್ತೆ, ಒಂದು ಗುಡ್ ಪೇರೆಂಟಿಂಗ್ ಅಂತಂದ್ರೆ ಹೇಗೆ ಅದನ್ನ ನಿರ್ವಹಿಸಬೇಕು, ಮತ್ತೆ ಪಾಸಿಟಿವ್ ಪೇರೆಂಟಿಂಗ್ ಅಂದ್ರೆ ಏನು, ಸಕಾರಾತ್ಮಕ ಪೋಷಣೆ ಮತ್ತು ಮಕ್ಕಳ ಉತ್ತಮ ಬೆಳವಣಿಗೆಗಾಗಿ ಇದು ಏನು ಕೆಲಸ ಮಾಡುತ್ತೆ, ಇದು ಏನು ಪಾಸಿಟಿವ್ ಪೇರೆಂಟಿಂಗ್ ಅನ್ನೋಂಥದ್ದನ್ನು ನೀವು ತಿಳ್ಕೊಂಡ್ರೆ ಅದರ ಪ್ರಯೋಜನಗಳೇನು ಅನ್ನೋದನ್ನು ನಾವು ನೋಡ್ಕೊಂಬರೋಣ ಸ್ನೇಹಿತರೆ. ಪಾಸಿಟಿವ್ ಪೇರೆಂಟಿಂಗ್ ಇದರ ತತ್ವಗಳು ಮತ್ತು ಪ್ರಯೋಜನಗಳು ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಈ ಈ ಒಂದು ಪಾಸಿಟಿವ್ ಪೇರೆಂಟಿಂಗ್ದು ಪೋಷಣೆ ಏನು ಅಂದರೆ, ಒಂದು ಒಂದು ಮಗುಗೆ ತಂದೆ ತಾಯಿ ಆದಂಥವರು ಮಾಡಬೇಕಾಗಿರೋ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಅಂತ ಹೇಳಿದರೆ, ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡ್ತಕ್ಕಂತಹ ಕೆಲಸವನ್ನು ಪೇರೆಂಟ್ ಆದಂಥವರು ಮಾಡಬೇಕಾಗುತ್ತೆ. ಎಲ್ಲಿ? ಪಾಸಿಟಿವ್ ಪೇರೆಂಟಿಂಗಲ್ಲಿ. ಏನು ಪ್ರೋತ್ಸಾಹ? ಮಕ್ಕಳ ಪೋಷಣೆಯ ತತ್ವಗಳಲ್ಲಿ ಮಕ್ಕಳ ಸ್ವಾಯತ್ತತೆ, ಗೌರವ ಮತ್ತು ಪ್ರೋತ್ಸಾಹ. ಮಕ್ಕಳ ಸ್ವಾಯತ್ತತೆ, ಗೌರವ ಮತ್ತು ಪ್ರೋತ್ಸಾಹ. ಇನ್ನು ಮೂರನೇದಾಗಿ ಬಂದರೆ ಮಕ್ಕಳ ಅಭಿವೃದ್ಧಿಗೆ ಮತ್ತು ಅವರ ಪೋಷಣೆಗೆ ಇದು ಅವರ ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ಸಹಾಯ ಆಗುತ್ತೆ ಅನ್ನೋಂಥದ್ದನ್ನು ನೋಡ್ಬೋದು. ಈ ತತ್ವ ಯಾಕೆ ಇಷ್ಟು ಮಹತ್ವ ಅಂತ ಹೇಳಿದರೆ, ಇದು ಮಗುವಿನ ಆತ್ಮವಿಶ್ವಾಸವನ್ನು ಬೆಳೆಸುತ್ತೆ. ಮನೆಯಲ್ಲಿನ ಪರಿಸರ ಪಾಸಿಟಿವ್ ಪೋಷಣೆಯ ಮೂಲಕ ಒಳ್ಳೆಯ ಮನೆಯ ಪರಿಸರವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪಾಸಿಟಿವ್ ಪೋಷಣೆಯ ತತ್ವ ಯಾಕೆ ಮಹತ್ವ ಅಂತ ಹೇಳಿದರೆ, ಈ ತತ್ವದಿಂದ ಮಗುವಿನಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡಲಿಕ್ಕೆ ಇದು ಅತ್ಯಂತ ಉತ್ತಮವಾದಂತಹ ಸಹಕಾರಿಯಾದಂತಹ ವಿಚಾರವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಹಾಗಾಗಿ ಪಾಸಿಟಿವ್ ಪೋಷಣೆಯ ತತ್ವವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಪಾಸಿಟಿವ್ ಪೋಷಣೆಯ ತತ್ವ ಏನು, ಅದ್ರ ಮತ್ತು ಪ್ರಯೋಜನ ಏನು ಅಂತ ನಾವು ನೋಡೋದಾದರೆ, ಪೋಷಣೆ ಮತ್ತು ಮಕ್ಕಳ ನಡುವಿನ ಸಂಬಂಧ, ಪೇರೆಂಟು ಮತ್ತು ಮಗುವಿನ ನಡುವಿನ ಸಂಬಂಧವನ್ನು ಇದು ಸುಧಾರಿಸುತ್ತೆ. ಮಕ್ಕಳಲ್ಲಿ ಆರೋಗ್ಯಕರವಾದಂತಹ ಮನೋಭಾವನೆಯನ್ನು ಇದು ಬೆಳೆಸುತ್ತೆ. ಮತ್ತು ಮಕ್ಕಳನ್ನು ಬೆಂಬಲಿಸಲು ಪೋಷಣೆ, ಪಾಸಿಟಿವ್ ಪೋಷಣೆ ಅವರುಗಳನ್ನು ಶಕ್ತಿಯುತರನ್ನಾಗಿ ಮಾಡುತ್ತದೆ. ಮತ್ತು ಈ ಪೋಷಣೆಯು ಶ್ರೇಷ್ಠತೆಯನ್ನು ಕೂಡ ಉಲ್ಲೇಖಿಸುತ್ತದೆ. ಇದು ಇತರ ಶೈಲಿಗಳಿಗಿಂತ ವಿಭಿನ್ನವಾಗಿರುವಂಥದ್ದು. ಒಂದು ಪೇರೆಂಟ್ ಆದಂಥವ್ರು ಎಲ್ಲ ಪೇರೆಂಟ್ ಆಗ್ತಾರೆ, ದಟ್ ಈಸ್ ಅದು ಏನಂದರೆ ಕಾಮನ್ ಪೇರೆಂಟ್ಗೂ ಒಂದು ಪಾಸಿಟಿವ್ ಪೇರೆಂಟ್ಗೂ ಏನು ಡಿಫರೆನ್ಸ್ ಅಪ್ಪ ಅಂತ ಹೇಳಿದರೆ, ಈ ಪಾಸಿಟಿವ್ ಪೇರೆಂಟಿಂಗಲ್ಲಿ ಮಗುವಿನ ಪೋಷಣೆಯು ಅದರ ಶ್ರೇಷ್ಠತೆಯ ಮೇಲೆ, ಆ ಮಗು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಈಗ ತಂದೆ ತಾಯಿ ಹೇಗಿದ್ದಾರೆ ಅಂತ ಹೇಳಿದರೆ ಅದನ್ನು ಅವ್ರನ್ನ ತಂದೆ ತಾಯಿ ಹೋಗಿ ನೋಡಬೇಕಾಗಿಲ್ಲ. ಆ ಮಗು ಹೇಗಿದೆ ಅಂತ ನಾವೇನಾದರೂ ನೋಡಿಬಿಟ್ರೆ, ಮಗುವನ್ನು ಒಂದು ಅರ್ಧ ಗಂಟೆ ಅವನ ಜೊತೆ ಮಾತಾಡಿದರೆ ಅಥವಾ ಅವನ್ನ ನಾವು ಇಂಟ್ರಾಕ್ಟ್ ಮಾಡಿದರೆ ಎಷ್ಟರ ಮಟ್ಟಿಗೆ ಅವರ ತಂದೆ ತಾಯಿ ಇವನನ್ನು ಪೋಷಣೆ ಮಾಡಿದ್ದಾರೆ, ಯಾವ ರೀತಿ ಪಾಸಿಟಿವ್ ಆಗಿ ಈ ಹುಡುಗನನ್ನು ಬೆಳೆಸಿದ್ದಾರೆ ಅನ್ನೋದನ್ನು ನಾವು ಈ ಒಂದು ತತ್ವದ ಆಧಾರದಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ. ಪಾಸಿಟಿವ್ ಪೋಷಣೆ ಅನ್ನುವಂಥದ್ದು ಏನು ಕೆಲಸ ಮಾಡುತ್ತೆ ಅಂದರೆ, ಇದು ಮಕ್ಕಳ ಅಭಿವೃದ್ಧಿಗೆ ನೆರವು ಮಾಡುತ್ತೆ ಮತ್ತು ಮಕ್ಕಳ ಮನೋವಿಕಾಸಕ್ಕೆ ಈ ಒಂದು ಪಾಸಿಟಿವ್ ಪೇರೆಂಟಿಂಗ್ ಹೆಲ್ಪ್ ಮಾಡುತ್ತೆ. ಪಾಸಿಟಿವ್ ಪೋಷಣೆ ನಿರ್ವಹಣೆ ಹೇಗೆ? ಇದು ಮಕ್ಕಳನ್ನು ಗೌರವದಿಂದ, ಸಕಾರಾತ್ಮಕ ಕೃತ್ಯಗಳಿಂದ ಮತ್ತು ಅವರನ್ನು ಪ್ರೋತ್ಸಾಹಿಸುವ ಒಂದು ವಿಧಾನವನ್ನು ನಾವು ಪಾಸಿಟಿವ್ ಪೇರೆಂಟಿಂಗ್ ಅಂತ ಕರಿತೀವಿ. ರೈಟ್? ಇಲ್ಲಿ ಇದರ ತತ್ವಗಳೇನಪ್ಪ ಅಂತ ಹೇಳಿದ್ರೆ, ಮಕ್ಕಳ ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದು, ಅವರಿಗೆ ಕಂಪ್ಲೀಟ್ ಆಗಿ ಫ್ರೀಡಮ್ ಕೊಡಬೇಕು. ಒಂದು ಏನಪ್ಪ, ಒಂದು ನೋಡಿ, ಒಂದು ಘಟನೆಯನ್ನು ನಾನು ಹೇಳ್ಬಿಡ್ತೀನಿ. ಏನು ಘಟನೆ ಅಂತ ಹೇಳಿದ್ರೆ, ಮಗು ಚಿಕ್ಕದಿದ್ದಾಗ ಅದೇನೇನೋ ತುಂಟುತನಗಳನ್ನು ಮಾಡಿ ಬರುತ್ತೆ. ತುಂಟುತನಗಳನ್ನು ಮಾಡಿ ಬಂದಾಗ ನಾವು ಪೇರೆಂಟ್ ಆದಂಥವ್ರು ಏನು ಮಾಡ್ತೀವಿ, ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ ಅಷ್ಟು ಖುಷಿಯಿಂದ ಅದನ್ನು ನಾವು ಎನ್ಕರೇಜ್ ಮಾಡ್ತೀವಿ. ಅದರ ಸ್ವಾತಂತ್ರ್ಯಕ್ಕೆ ನಾವು ಅದನ್ನು ಪುಷ್ ಮಾಡ್ತೀವಿ. ಅದೇನು ಮಾಡುತ್ತೆ, ಸ್ವಲ್ಪ ದೊಡ್ಡದಾದಂಗೆಲ್ಲ ಅದು ಮತ್ತು ಅದೇ ಥರದ್ದು ಬೇರೆ ಇನ್ನೊಂದು ಏನೋ ಒಂದು ತುಂಟಾಟವನ್ನು ಮಾಡಿ ಮನೆಗೆ ಬಂದಾಗ ನಾವು ಆ ಮಗುನ ಬೈತೀವಿ. ನೀನು ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ನಾವು ಬೈತೀವಿ. ಆದರೆ ಆ ಮಗುವಿಗೆ ನಾವು ಸಮಾಧಾನದಿಂದ ಇದನ್ನು ಹೀಗೆ ಮಾಡಿದರೆ ಹೀಗಾಗುತ್ತೆ ಅನ್ನೋಂಥದ್ರ ಅರಿವು ಅದು ಇರೋದಿಲ್ಲ. ಮೊದಲನೇದಾಗಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಚಿಕ್ಕದಿದ್ದಾಗ ಮಗುವಿಗೆ ಅದೇನೋ ಒಂದು ಕೆಟ್ಟ ಶಬ್ದವನ್ನು ಬಳಸುತ್ತೆ. ಕೆಟ್ಟ ಶಬ್ದವನ್ನು ಅದು ಸ್ಕೂಲಲ್ಲಿ ಎಲ್ಲ ಕಲ್ತ್ಕೊಂಡಿರುತ್ತೆ, ಕೇಳ್ಕೊಂಡಿರುತ್ತೆ, ಅಥವಾ ನಾವು ಬಳಸೋದೇನೆ ಅದು ಬಳಸಿದಾಗ ಮನೆಯವರೆಲ್ಲ ಚಪ್ಪಾಳೆ ತಟ್ಟೆ ಹಿಂಗಂದ ಅಂತ ಖುಷಿಪಟ್ಟು ಸಂಭ್ರಮ ಪಡ್ತೀವಿ. ಅದಕ್ಕೆ ಮಗು ಅದನ್ನೇ ಎನ್ಕರೇಜ್ ಮಾಡ್ತಾರೆ ಇವರು ಅಂತ ಅಂದ್ಕೊಂಡು
ಅದೇ ಒಂದು ಎನ್ಕರೇಜ್ ಮಾಡ್ದಂಗೆಲ್ಲ ನಾವು ಅದನ್ನು ಬೈಯಕ್ಕೆ ಶುರು ಮಾಡ್ತೀವಿ. ಅದು ಬೇರೆ ರೀತಿಯಲ್ಲಿ ಅದು ಪ್ರಯೋಗ ಮಾಡಿದಾಗ ಆ ಥರ ಪದಗಳನ್ನು, ಯಾಕಂದ್ರೆ ಅದಕ್ಕೆ ಮೀನಿಂಗೇ ಗೊತ್ತಿರಲ್ಲ, ಅವಾಗ ಏನು ಮಾಡ್ತೀವಿ, ಬೈತೀವಿ, ಅದಕ್ಕೆ ಹರ್ಟ್ ಆಗುತ್ತೆ. ಸೊ ಇಲ್ಲಿ ಪೇರೆಂಟ್ ಅಂತ ಆದಂಥವ್ರು ಸ್ಮಾರ್ಟ್ ಪೇರೆಂಟಿಂಗ್, ಪಾಸಿಟಿವ್ ಪೇರೆಂಟಿಂಗ್ ಅದನ್ನು ತಿಳಿಸಿ ಹೇಳುವಂಥದ್ದು ಪಾಸಿಟಿವ್ ಪೇರೆಂಟಿಂಗ್, ರೈಟ್? ಈ ಒಂದು ಎಕ್ಸಾಂಪಲ್ ಮೂಲಕ ನಾವು ಕಲಿಬೋದು. ಸಹಾನುಭೂತಿ ಮತ್ತು ಗೌರವವನ್ನು, ಇತರ ಭಾವನೆಗಳನ್ನು ಗೌರವಿಸೋದು, ಅವರಿಗೆ ಸಾಮಾಜಿಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ. ಈ ಪಾಸಿಟಿವ್ ಪೇರೆಂಟಿಂಗ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು, ರೈಟ್? ಇಲ್ಲಿ ಈ ಪೋಷಣೆಯ ಮತ್ತೊಂದು ಪ್ರಮುಖ ತತ್ವಗಳು ಏನಪ್ಪಾ ಅಂತ ಹೇಳಿದ್ರೆ, ಪ್ರೀತಿ ಮತ್ತು ಬೆಂಬಲ. ಮಕ್ಕಳಿಗೆ ಪ್ರೀತಿ ಮತ್ತು ಬೆಂಬಲ ಕೊಟ್ಟು ಅವರಿಗೆ ಭಾವನಾತ್ಮಕ ಒಂದು ಡೆವಲಪ್ಮೆಂಟ್ಗೆ, ನಾವು ಅವರ ಅಭಿವೃದ್ಧಿಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಒಂದು ಈ ಈ ಪ್ರೀತಿ ಮತ್ತು ಬೆಂಬಲ ಇದೆಯಲ್ಲ, ಅವರ ಎಮೋಷನಲ್ ಅಟ್ಯಾಚ್ಮೆಂಟ್, ಅದರ ಒಂದು ಎಕ್ಸ್ಪ್ಯಾನ್ಷನ್ಗೆ ಇದು ಅತ್ಯಂತ ಅವಶ್ಯಕವಾಗಿರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ನಿರಂತರತೆ ಮತ್ತು ನಿಯಮಗಳನ್ನು ನೀಡುವುದು ಅವರ ಭದ್ರತೆಯನ್ನು ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಇದು ಬೆಳೆಸುತ್ತೆ. ಸ್ಪಷ್ಟವಾದಂತಹ ಸಂವಹನ, ಮಕ್ಕಳೊಡನೆ ಸ್ಪಷ್ಟವಾದಂಥ ಮತ್ತು ತೆರೆದ ಸಂವಹನವು ಆರೋಗ್ಯಕರ ಸಂಬಂಧಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಪಾಸಿಟಿವ್ ಪೋಷಣೆಯ ಪ್ರಮುಖ ತತ್ವಗಳಲ್ಲಿ ಇದು ಕೂಡ ಒಂದು ಅನ್ನೋದನ್ನು ನಾವು ಗಮನಿಸಬೇಕು. ಇದು ಏನು ಮಾಡುತ್ತೆ, ಪಾಸಿಟಿವ್ ಪೇರೆಂಟಿಂಗು ಮಕ್ಕಳಲ್ಲಿ ಉತ್ತಮ ಶಿಸ್ತನ್ನು ರೂಪಿಸುತ್ತೆ. ಈ ಮಕ್ಕಳು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಇಡುವ ಹೆಜ್ಜೆಗಳನ್ನು, ಅವರು ಉತ್ತಮ ಭಾವನೆಗಳನ್ನು ರೂಢಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಭಾವನಾತ್ಮಕ ಸ್ಥಿರತೆಯನ್ನು ಮತ್ತು ಸಂತೋಷವನ್ನು ಇದು ಉತ್ತೇಜನ ಮಾಡುತ್ತೆ ಪಾಸಿಟಿವ್ ಪೇರೆಂಟಿಂಗು. ಆ್ಯಂಡ್ ದೆನ್ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತೆ ಮತ್ತು ಮಕ್ಕಳ ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸುತ್ತೆ. ಉತ್ತಮ ಸಂಬಂಧಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈ ಪಾಸಿಟಿವ್ ಪೇರೆಂಟಿಂಗ್ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಬನ್ನಿ, ಶಕ್ತಿಶಾಲಿ ಸಂಬಂಧಗಳನ್ನು ನಿರ್ಮಾಣ ಮಾಡುತ್ತೆ ಪಾಸಿಟಿವ್ ಪೇರೆಂಟಿಂಗ್ ಅನ್ನೋದು. ಅಂದರೆ ಒಂದು ಕಾನ್ಫಿಡೆನ್ಸ್, ಏನಪ್ಪ, ಮಕ್ಕಳು ಮತ್ತು ಪೋಷಕರು ಒಟ್ಟಾಗಿ ಹೆಚ್ಚು ಸಮಯ ಕಳೆಯೋದ್ರಿಂದ ಈ ಸಮಯ ಕಳೆಯುವ ಈ ವಿಷಯ ಏನಿದೆಯಲ್ಲ, ಇದರ ಸಂಬಂಧವನ್ನು, ತಂದೆ ಮಕ್ಕಳ ಅಥವಾ ಪೇರೆಂಟ್ ತಾಯಿ ಮಕ್ಕಳ ಸಂಬಂಧವನ್ನು ಇದು ಉತ್ತಮಗೊಳಿಸುತ್ತದೆ. ಆದ್ದರಿಂದ ನೀವು ಪಾಸಿಟಿವ್ ಪೇರೆಂಟಿಂಗ್ ಮಾಡಬೇಕು ಅಂತ ಅನ್ನೋರು ಶಕ್ತಿಶಾಲಿ ಸಂಬಂಧಗಳನ್ನು ನೀವು ಅಭಿವೃದ್ಧಿಪಡಿಸಬೇಕಾಗತ್ತೆ. ಅದಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ, ಆ ಮಕ್ಕಳೊಟ್ಟಿಗೆ ಹೆಚ್ಚು ಸಮಯವನ್ನು ಕಳಿಬೇಕಾಗುತ್ತೆ. ಸಹಕಾರ, ಪಾಸಿಟಿವ್ ಪೇರೆಂಟಿಂಗಲ್ಲಿ ಸಹಕಾರ, ಪೋಷಕರು ಮತ್ತು ಮಕ್ಕಳು ಪರಸ್ಪರ ಸಹಕಾರದಿಂದ ಬಲವಾದ ಸಂಬಂಧಗಳನ್ನು ನಿರ್ಮಿಸಬಹುದು ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಇದರೊಟ್ಟಿಗೆ ನಂಬಿಕೆ ಬರುತ್ತೆ, ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇಲ್ಲಿ ಬಿಲ್ಡ್ ಆಗುತ್ತೆ. ಪರಸ್ಪರ ಮಾಹಿತಿಗಳು ವಿನಿಮಯ ಆಗುತ್ತೆ, ಪರಸ್ಪರ ಗೌರವವನ್ನು ಕೊಟ್ಟುಕೊಂಡು ಹೋಗ್ತಕ್ಕಂತಹ ಒಂದು ಹ್ಯಾಬಿಟ್ಟು ರೂಢಿಯಾಗುತ್ತೆ. ಮಕ್ಕಳೊಂದಿಗೆ ಪರಿಣಾಮಕಾರಿಯಾದಂಥ ಸಂವಹನವನ್ನು ಈ ಪಾಸಿಟಿವ್ ಪ್ಯಾರೆಂಟಿಂಗು ಬೂಸ್ಟ್ ಮಾಡುತ್ತೆ. ಹೇಗೆ? ಸಾಕ್ಷಾತ್ಕಾರ ಮತ್ತು ಸ್ಪಷ್ಟ ಸಂವಹನ ಇದು ಅತ್ಯಂತ ಮುಖ್ಯವಾದಂತಹ ಒಂದು ಅಂಶವಾಗಿದೆ. ಮಕ್ಕಳಲ್ಲಿ ಕೇಳುವ ಕೌಶಲ್ಯವನ್ನು ವೃದ್ಧಿ ಮಾಡಿಸುತ್ತೆ ಮತ್ತು ಉತ್ತರಿಸುವ ಕೌಶಲ್ಯವನ್ನು ಕೂಡ ಇದು ವೃದ್ಧಿ ಮಾಡುತ್ತೆ. ದೆನ್ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಪಾಸಿಟಿವ್ ಪೇರೆಂಟಿಂಗು, ಸಕಾರಾತ್ಮಕ ಸಮಾಲೋಚನೆ ಮಾಡಲಿಕ್ಕೆ ಈ ಪಾಸಿಟಿವ್ ಪೇರೆಂಟಿಂಗು ಅತ್ಯಂತ ಉತ್ತಮವಾದಂತಹ ಒಂದು ಟೂಲ್ ಆಗಿದೆ ಅನ್ನೋದನ್ನು ನೋಡಬಹುದು. ದೆನ್ ಆರೋಗ್ಯಕರವಾದಂತಹ ಗಡಿಗಳನ್ನು ಸ್ಥಾಪನೆ ಮಾಡೋದು, ಅಂದರೆ ಒಂದು ನಂಬಿಕೆ ವಿಶ್ವಾಸವನ್ನು ಮಕ್ಕಳಿಗೆ ಕೊಡುವಂತಹದ್ದು ಈ ಪಾಸಿಟಿವ್ ಪೇರೆಂಟಿಂಗ್. ಏನಂದರೆ ಮಕ್ಕಳಿಗೆ ನಿಗದಿತತೆಯನ್ನು ನೀಡುತ್ತೆ. ಏನಂದರೆ, ಹಿಂಗೆ ಮಾಡಬಾರ್ದು, 7 ಗಂಟೆ ಒಳಗೆ ನೀನು ಬಂದುಬಿಡ್ಬೇಕಂದ್ರೆ 7 ಗಂಟೆ ಒಳಗೆ ಬಂದುಬಿಡ್ತಾರೆ ಮಕ್ಕಳು. ಸೊ ಈ ಥರ ಒಂದು ಏನು ಅವರಿಗೆ ಭದ್ರತೆ ಮತ್ತು ಭರವಸೆ, ನಿಗದಿತ ಗಡಿಗಳು ಭದ್ರತೆ ಮತ್ತು ಭರವಸೆ ಅನುಭವವನ್ನು ನೀಡುತ್ತೆ. ಹೌದು, 7 ಗಂಟೆ ಮೇಲೆ ನಾನು ಹೊರಗಡೆ ಹೋದ್ರೆ ನನಗೆ ತೊಂದರೆ ಆಗುತ್ತೆ ಅನ್ನೋಂಥ ಮನೋಭಾವನೆ, ಅಪ್ಪ ಅಮ್ಮನ ಮಾತು ಕೇಳೋದ್ರಿಂದ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಮನೋಭಾವನೆಯನ್ನು ಈ ಪಾಸಿಟಿವ್ ಪೇರೆಂಟಿಂಗಲ್ಲಿ ಆರೋಗ್ಯಕರವಾದಂತಹ ಗಡಿಗಳನ್ನು, ಅಂದರೆ ಬಾಂಡಿಂಗ್ಸ್, ಅಂದರೆ ಏನಂತೀರ ನೀವು, ಗಡಿ ಅನ್ನೋದಕ್ಕೆ ಏನಂತೀರಾ ನೀವು, ಲಕ್ಷ್ಮಣ ರೇಖೆ ಅಂತ ಕರಿತೀವಿ ನೋಡ್ರಿ ನಾವು. ಅಂದರೆ ಇಲ್ಲ, ಹಿಂಗೆ ಮಾಡಬಾರ್ದು ಅಂದರೆ ನೀನು ಹಂಗೆ ಮಾಡಬಾರ್ದು. ಸೊ ಈ ಥರ ಒಂದು ಕಟ್ಟಳೆಗಳನ್ನು ಏನು ನೀವು ರೂಪಿಸ್ತೀರಾ, ಅದು ಮಕ್ಕಳಿಗೆ ಬಹಳ ಒಂದು ಉತ್ತಮವಾದಂತಹ ಸಹಾಯ ಮಾಡುತ್ತೆ. ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ಗಡಿಗಳು ನೆರವಾಗುತ್ತವೆ ಮತ್ತು ನಡವಳಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಗಡಿಗಳು ಸಹಕಾರಿಯಾಗ್ತವೆ. ಆದ್ದರಿಂದ ಮಕ್ಕಳಿಗೆ ಆರೋಗ್ಯಕರವಾದಂತಹ ಗಡಿಗಳನ್ನು ಸ್ಥಾಪಿಸ್ತಕ್ಕಂಥದ್ದು, ಕಂಟ್ರೋಲ್, ಲೈನ್ ಆಫ್ ಕಂಟ್ರೋಲ್ ಅಂತೀವಿ ನೋಡ್ರಿ, ಇದನ್ನು ಮಾಡುವಂಥದ್ದು, ಆರೋಗ್ಯಕರವಾದಂತಹ ಲೈನ್ ಆಫ್ ಕಂಟ್ರೋಲ್ಗಳನ್ನು
ನೀವು ಮಾಡ್ತಕ್ಕಂತಹದ್ದು ಅತ್ಯಂತ ಮುಖ್ಯ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಬರುತ್ತೆ, ಏನಂದ್ರೆ ಮಕ್ಕಳಿಗೆ ಕೆಲವು ಸಂದರ್ಭದಲ್ಲಿ ತುಂಬಾನೇ ಇಲ್ಲ, ನಮಗೆ ಇಂಡಿಪೆಂಡೆಂಟ್ ಆಗಿ ಇರಕ್ ಕೊಡಲ್ಲ, ಎಲ್ಲ ನಿಮ್ಮ ಇವುಗಳನ್ನ ನಮ್ಮ ಮೇಲೆ ಹೇರ್ತೀರಾ ಅಂತ ಕೆಲವರು ಮಕ್ಕಳು ಹೇಳ್ತಾರೆ. ಅದಕ್ಕೆ ಬಹಳ ಒಂದು ಒಳ್ಳೆ ಉದಾಹರಣೆಯನ್ನ ಒಬ್ಬ ತಂದೆ ಮಗನಿಗೆ ಕೊಡ್ತಾರೆ. ಏನಂದ್ರೆ, ನೋಡು, ನೀನು ಗಾಳಿಪಟ ಇದ್ದ ಹಾಗೆ, ನಿನ್ನನ್ನು ನಾನು ತುಂಬಾ ಚೆನ್ನಾಗಿ ಹಾರಿಸ್ತೀನಿ, ಆದ್ರೆ ನಾನು ನಿನ್ನ ಇದನ್ನ ಹಿಡ್ಕೊಂಡಿರ್ತೀನಿ, ದಾರ ಹಿಡ್ಕೊಂಡಿರ್ತೀನಿ. ಯಾಕಂದ್ರೆ ಒಂದ್ ವೇಳೆ ನಾನೇನಾದ್ರು ದಾರನ ಅದನ್ನ ಕೈ ಬಿಟ್ರೆ ಅಂತ ಹೇಳಿದ್ರೆ ಆ ಗಾಳಿಪಟ ಗಾಳಿಯ ಒಂದು ಹೊಡೆತಕ್ಕೆ ಸಿಕ್ಕಿ ಅದು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗಿ ನಿನ್ನ ಬೀಳ್ಸುತ್ತೆ. ಆದ್ರಿಂದ ನಾನು ಸ್ವಲ್ಪ ನಿನ್ನನ್ನು ಹೇಳ್ತಾ ಇರ್ತೀನಿ, ನಿನಗೆ ಕಂಟ್ರೋಲ್ ಮಾಡ್ತಾ ಇರ್ತೀನಿ, ನಾನು ನಿನಗೆ ಸಜೆಷನ್ಸ್ ಕೊಡ್ತಾ ಇರ್ತೀನಿ ಅನ್ನೋಂಥ ಮಾತನ್ನ ಪೇರೆಂಟ್ ಆದಂಥವ್ರು ಅವನಿಗೆ ಹೇಳಬೇಕು, ಮನವರಿಕೆಯನ್ನು ಮಾಡಿಕೊಡ್ಬೇಕು. ಸೊ ಇದನ್ನ ನಾವು ಆರೋಗ್ಯಕರ ಗಡಿಗಳನ್ನು ಸ್ಥಾಪಿಸುವ ವಿಧಾನ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಪಾಸಿಟಿವ್ ಪೇರೆಂಟಿಂಗ್. ಮಕ್ಕಳ ಸ್ವಾತಂತ್ರ್ಯವನ್ನು ಉತ್ತೇಜಿಸೋದು. ಅವರ ಸ್ವಾತಂತ್ರ್ಯವನ್ನು ಉತ್ತೇಜನ ಮಾಡಿದರೆ ಮಕ್ಕಳಲ್ಲಿ ಏನು ಬೆಳೆಯುತ್ತಪ್ಪ? ಆತ್ಮವಿಶ್ವಾಸ ಬೆಳೆಯುತ್ತೆ, ಅವರಿಗೆ ಸ್ವಾಯತ್ತತೆ ಉತ್ತೇಜನ ಆಗುತ್ತೆ, ಆಯ್ಕೆಗಳನ್ನು ಮಾಡಲಿಕ್ಕೆ ಅವರನ್ನು ಸ್ಟ್ರಾಂಗ್ ಮಾಡೋದು ಹೆಲ್ಪ್ ಮಾಡುತ್ತೆ ಪಾಸಿಟಿವ್ ಪ್ಯಾರೆಂಟಿಂಗ್. ಮಕ್ಕಳಿಗೆ ಸಹಾನುಭೂತಿ ಮತ್ತು ಗೌರವವನ್ನು ಕಲಿಸುವ ಮಹತ್ವ ಏನು? ಸಹಾನುಭೂತಿ ಪ್ರಜ್ಞೆ ಅವರಲ್ಲಿ ಅಭಿವೃದ್ಧಿ ಆಗುತ್ತೆ, ಗೌರವದ ಪ್ರಾಮುಖ್ಯತೆ ಅವರಿಗೆ ಬೆಳೀತದೆ, ಇತರರೊಂದಿಗೆ ಉತ್ತಮ ಸಂಬಂಧಗಳು ಅವರಲ್ಲಿ ಡೆವಲಪ್ ಆಗುತ್ತೆ, ಸಾಮಾಜಿಕ ಕೌಶಲ್ಯಗಳ ಬೆಳವಣಿಗೆ ಈ ಒಂದು ಪಾಸಿಟಿವ್ ಪ್ಯಾರೆಂಟಿಂಗಲ್ಲಿ. ಸಹಾನುಭೂತಿ ಮತ್ತು ಗೌರವವನ್ನು ಕಲಿಸುವಂತಹ ಕ್ವಾಲಿಟಿಯನ್ನು ನೀವು ಮನೆಯಲ್ಲಿ ಹೇಳಿಕೊಟ್ಟಿದ್ದೆ ಆದರೆ ಮಕ್ಕಳಿಗೆ ಈ ಒಂದು ಎಲ್ಲ ಕ್ವಾಲಿಟಿಗಳು ಬೆಳೀತವೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದರೊಟ್ಟಿಗೆ ಶಿಸ್ತು, ಮಕ್ಕಳಿಗೆ ಶಿಸ್ತು ಮತ್ತು ಸಕಾರಾತ್ಮಕವಾದಂತಹ ಬಲವರ್ಧನೆ. ಸೊ ಪಾಸಿಟಿವ್ ಅಪ್ರೋಚನ್ನು, ಡಿಸಿಪ್ಲಿನ್ ಆ್ಯಂಡ್ ಪಾಸಿಟಿವ್ ಅಪ್ರೋಚನ್ನು ನಾವು ಬೆಳೆಸೋದಾದರೆ, ಶಿಸ್ತು ಎಂದರೆ ಶಿಕ್ಷೆ ಮಾತ್ರವಲ್ಲ, ಶಿಸ್ತು ಅನ್ನೋಂಥದ್ದು ಶಿಕ್ಷೆ ಆಗಬಾರ್ದು. ಸಕಾರಾತ್ಮಕ ಬಲವರ್ಧನೆ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ಅನ್ನೋದನ್ನ ನೀವು ಈ ಪಾಸಿಟಿವ್ ಪೇರೆಂಟಿಂಗ್ ಆದಂಥವ್ರು ಒಂದು ಒಳ್ಳೆಯ ನಡವಳಿಕೆ, ಒಂದು ಒಳ್ಳೆಯ ಶಿಸ್ತನ್ನು ರೂಢಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಮಾರ್ಗದರ್ಶನ ಮಾಡಿದರೆ ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ನೀವು ಒಳ್ಳೆ ಪೇರೆಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಅದನ್ನು ಶಿಸ್ತುಗಳನ್ನು ಅಭ್ಯಾಸ ಮಾಡಿಸ್ಬೇಕು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಿರಂತರವಾದಂಥ ಅಭ್ಯಾಸ ಮತ್ತು ಪ್ರೋತ್ಸಾಹ, ಇದರಿಂದಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಅದಕ್ಕೆ ನಿರಂತರವಾದಂತಹ ಬೆಂಬಲ ಕೊಡಬೇಕು. ಒಬ್ಬ ಒಳ್ಳೆ ಪಾಸಿಟಿವ್ ಪೇರೆಂಟಿಂಗ್ನ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಇಂತಹ ಶಿಸ್ತು ಮತ್ತು ಸಕಾರಾತ್ಮಕ ಬಲವರ್ಧನೆಗೆ ಮಕ್ಕಳಿಗೆ ನಿರಂತರವಾದಂತಹ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಮಕ್ಕಳ ಭಾವನೆಗಳನ್ನು ನಿರ್ವಹಿಸುವಲ್ಲಿ ಪೋಷಕರ ಪಾತ್ರ ಏನಪ್ಪ? ಪೋಷಕರ ಪಾತ್ರ ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಮಕ್ಕಳಲ್ಲಿ. ಪೋಷಕರು ಅದಕ್ಕೆ ಬೆಂಬಲವನ್ನು ಕೊಡಬೇಕು. ಅವರ ಭಾವನೆಗಳನ್ನು, ಎಮೋಷನ್ಸನ್ನು ಗುರುತಿಸಬೇಕಾಗುತ್ತೆ. ಅಲ್ಲಿ ಸಕಾರಾತ್ಮಕವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕಾಗುತ್ತೆ. ಮಕ್ಕಳು ಮಾತನಾಡುವಾಗ ಅವರ ಯಾವ ರೀತಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ, ಆವಾಗ ನಾವು ಅವ್ರನ್ನ ತಿದ್ದಿ ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ ಅಂತ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ದೆನ್ ಭದ್ರ ಮತ್ತು ಬೆಂಬಲಕಾರಿಯಾದಂತಹ ಪರಿಸರವನ್ನು ಮಕ್ಕಳಿಗೆ ನೀಡಿಕೊಡ್ಬೇಕು. ಮಕ್ಕಳಿಗೆ ಸುಸ್ಥಿರ ಮತ್ತು ಬೆಂಬಲಕಾರಿಯಾದಂತಹ ಪರಿಸರವನ್ನು ನಿರ್ಮಾಣ ಮಾಡಬೇಕು. ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಅವರು ಇರತಕ್ಕಂಥ ಪರಿಸರ ಭದ್ರವಾಗಿದೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬೆಂಬಲದ ಅಗತ್ಯ ತುಂಬ ಇದೆ. ಸುರಕ್ಷಿತವಾಗಿ ಮಕ್ಕಳು ಬೆಳೀತಾರೆ ಅನ್ನೋದನ್ನು ನೋಡಬೇಕು. ದೆನ್ ವಿಶ್ವಾಸ ಮತ್ತು ಶ್ರೇಷ್ಠತೆಯನ್ನು ನಾವು ಈ ಭದ್ರ ಮತ್ತು ಬೆಂಬಲಕಾರಿ ಪರಿಸರದೊಂದಿಗೆ ನಾವು ನಿರ್ಮಾಣ ಮಾಡಿಕೊಟ್ರೆ ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ಶ್ರೇಷ್ಠತೆ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ. ದೆನ್ ಇದರೊಟ್ಟಿಗೆ ಇದನ್ನು ಯಾವ ರೀತಿ ಆ ಮಕ್ಕಳು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಇಲ್ಲಿ ಪಾಸಿಟಿವ್ ಪೋಷಣೆ ಯಶೋಗಾಥೆಗಳು, ಅಂದರೆ ಪಾಸಿಟಿವ್ ಪೇರೆಂಟಿಂಗ್ನ ಯಶೋಗಾಥೆಗಳು ಏನೇನಿದ್ದಾವಪ್ಪ ಅಂತ ಹೇಳಿದರೆ, ಯಶಸ್ಸಿನ ಕುಟುಂಬಗಳ ಉದಾಹರಣೆಗಳನ್ನು ಹೇಳಬೇಕು. ಯಾರು ಏನು ಮಾಡಿದ್ರು, ಕೆಲವು ಯಶಸ್ಸನ್ನು ಸಾಧಿಸತಕ್ಕಂತಹ ಕುಟುಂಬಗಳ ಕುರಿತಾದ ಉದಾಹರಣೆಗಳನ್ನು ಹೇಳುವಂಥದ್ದು. ಆಮೇಲೆ ಪೋಷಣೆ ವಿಧಾನಗಳನ್ನು ತಿಳ್ಕೊಳ್ತಕ್ಕಂಥದ್ದು. ದೆನ್ ಕೋಷ್ಟಕಗಳು ಮತ್ತು ನಿಯಮಗಳನ್ನು ಅಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂತಹದ್ದು, ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರಗಳನ್ನು ಕಂಡಿಡ್ತಕ್ಕಂಥದ್ದು, ತಾವು ಕಲಿತ ಪಾಠಗಳನ್ನು ಮಕ್ಕಳಿಗೆ ಹೇಳ್ಕೊಡುವಂತಹ ಒಂದು ಸಂದರ್ಭಗಳನ್ನು ಸೃಷ್ಟಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ ನೋಡಿ, ಪೇರೆಂಟಿಂಗಲ್ಲಿ, ಪಾಸಿಟಿವ್ ಪೇರೆಂಟಿಂಗಲ್ಲಿ ಅಜ್ಜ ಅಜ್ಜಿ ಇಸ್ ದ ಬೆಸ್ಟ್ ಪೇರೆಂಟ್ ಫಾರ್ ಎವರ್. ನಿಮಗೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ಅವರ ಅನುಭವಗಳನ್ನು ಇವರಿಗೆ ಹೇಳಿಸ್ಕೊಡುವಂಥ ನಿಟ್ಟಿನಲ್ಲಿ ಅವಕಾಶಗಳನ್ನು ಒದಗಿಸ್ಕೊಟ್ರೆ ಖಂಡಿತವಾಗಲೂ ಮಕ್ಕಳು ಉತ್ತಮ ರೀತಿಯಲ್ಲಿ ಬೆಳೀತಾರೆ. ಪಾಸಿಟಿವ್ ಪೇರೆಂಟಿಂಗಲ್ಲಿ ಸಾಮಾನ್ಯ ಸವಾಲುಗಳೇನು?
ಮಾಹಿತಿಯ ಕೊರತೆ ಕಂಡುಬರುತ್ತೆ. ಒಮ್ಮೊಮ್ಮೆ ನಾವು ಏನು ಹೇಳಬೇಕು ಗೊತ್ತಾಗಲ್ಲ. ಆಸಕ್ತಿಯ ಕೊರತೆ ಕಂಡುಬರುತ್ತೆ, ಸಮಯದ ಕೊರತೆ ಕಂಡುಬರುತ್ತೆ, ಒಟ್ಟಾಳುವಿಕೆಯ ಕೊರತೆ ಕಂಡುಬರುತ್ತೆ, ಸಹಾಯದ ಕೊರತೆ ಕಂಡುಬರುತ್ತೆ, ಮೌಲ್ಯಗಳ ಅಭಾವ ಕಂಡುಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಮಾಹಿತಿ ಇರಲ್ಲ, ಏನು ಮಾಡ್ಬೇಕು ಗೊತ್ತಾಗಲ್ಲ. ಅವನು ಯಾವಾಗಲೂ ಮೊಬೈಲ್ ಅಡಿಕ್ಟ್ ಆಗಿರ್ತಾನೆ, ಏನು ಮಾಡ್ಬೇಕು ಗೊತ್ತಾಗಲ್ಲ. ಇದಕ್ಕೆ ಮಾಹಿತಿ ತಗೋಬೇಕು. ವಾಟ್ ಆರ್ ದ ಸ್ಟ್ರಾಟಜೀಸ್ ಟು, ಅವನ ಹ್ಯಾಬಿಟ್ ಆಗಿದ್ರೆ ಅದನ್ನು ಹೊರಗೆ ಬರೋದು ಹೇಗೆ, ಮಾಹಿತಿ ತಗೋಬೇಕಾಗುತ್ತೆ. ಇಂಟ್ರೆಸ್ಟ್ ಮೂಡಿಸ್ಬೇಕಾಗುತ್ತೆ. ಸಮಯದ ಕೊರತೆ ಏನಂದರೆ, ಗಂಡ ಹೆಂಡತಿ ಇಬ್ಬರೂ ಅವರು ಪೇರೆಂಟ್ಸು ಕೆಲಸಕ್ಕೆ ಹೋಗೋರು ಅಥವಾ ದುಡಿಯುವಂಥವ್ರು ಆಗಿದ್ದಿದ್ರೆ ಅವರಿಬ್ಬರೂ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋದನ್ನು ಯಾವಾಗಲೂ ಕೂಡ ಇದನ್ನು ಮಿಸ್ ಮಾಡಬಾರ್ದು. ಯಾಕಂದರೆ ಮಕ್ಕಳಿಗೆ ಬಾಲ್ಯದಲ್ಲಿ ಸಮಯ ಕೊಟ್ಟರೆ ಆಮೇಲೆ ದುಡಿಯೋದು ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೀವು ಪಾಸಿಟಿವ್ ಪೇರೆಂಟಿಂಗನ್ನು ಮಾಡಬೇಕಂತ ಹೇಳಿದ್ರೆ ಈ ರೀತಿಯಾದಂಥ ಸಾಮಾನ್ಯ ಸವಾಲುಗಳಿರೋದನ್ನು ನೋಡ್ಬೋದು. ಈ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅನ್ನೋಂಥದ್ದನ್ನು ನಾವು ಇಲ್ಲಿ ಕಾಣಬೇಕಾಗುತ್ತೆ. ನಿರಂತರತೆ ಮತ್ತು ನಿಯಮಗಳ ಮಹತ್ವ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಪೇರೆಂಟಿಂಗಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನೀವು ನಿರಂತರತೆ ಮತ್ತು ಈ ನಿಯಮಗಳನ್ನು ರೂಪಿಸದೇ ಇದ್ದರೆ ಭರವಸೆ ಇರೋದಿಲ್ಲ. ಸೊ ನಿರಂತರತೆ ಮತ್ತು ನಿಯಮಗಳನ್ನು ಫಾಲೋ ಮಾಡಿದರೆ ಭರವಸೆ ಇರುತ್ತೆ. ಪೋಷಕರು ಕೂಡ ಸಹಾಯ ಮಾಡಬೇಕು ಈ ನಿಯಮವನ್ನು ಫಾಲೋ ಮಾಡೋಕ್ಕೆ. ಯೋಗಕ್ಷೇಮದಲ್ಲಿ ಸಹಾಯ ಮಾಡಬೇಕು. ಭರವಸೆ ನೀಡುವ ಪಾತ್ರವನ್ನು ಆಗಿಂದಾಗೆ ಮಾಡ್ತಾ ಇರಬೇಕು. ನಾವೊಂದು ಗಿಡವನ್ನು ನೆಟ್ಟು ಬಿಟ್ಟರೆ ಆಗೋದಿಲ್ಲ. ಆ ಗಿಡಕ್ಕೆ ಸತತವಾಗಿ ನೀರನ್ನು ಎರಿತಾ ಇರಬೇಕು, ಅಂದರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಪಾಸಿಟಿವ್ ಪೇರೆಂಟಿಂಗ್ ಅಂದರೆ ಏನು? ಇದು ಕುಟುಂಬದ ಒಂದು ಮತ್ತು ಸಮುದಾಯದ ಒಳಗೊಂಡಿರ್ತಕ್ಕಂಥದ್ದು ಪಾಸಿಟಿವ್ ಪೇರೆಂಟಿಂಗ್. ಪಾಸಿಟಿವ್ ಪೇರೆಂಟಿಂಗ್ ಅಂದರೆ ಕುಟುಂಬದ ಪೋಷಕರು ಮಾತ್ರ ಒಂದೇ ಅಲ್ಲ, ಕುಟುಂಬದ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಭಾಗವಹಿಸ್ತಾರೆ. ಕುಟುಂಬ ಸದಸ್ಯರು ಕೂಡ ಅದಕ್ಕೆ ಸಹಕಾರ ಮಾಡ್ತಾರೆ. ದೆನ್ ಸಮುದಾಯವು ಕೂಡ ಅದಕ್ಕೆ ಬೆಂಬಲ ಮಾಡುತ್ತೆ. ಜಾತಿ, ಧರ್ಮ ಮತ್ತು ಪರಂಪರೆಗಳು ಕೂಡ ಪಾಸಿಟಿವ್ ಪೇರೆಂಟಿಂಗಿಗೆ ಹೆಲ್ಪ್ ಮಾಡುತ್ತೆ. ನೀವೆಲ್ಲ ಹೋಗ್ತೀರ, ದೇವಸ್ಥಾನಕ್ಕೆ ಹೋದಾಗ ಕರ್ಕೊಂಡು ಹೋಗುವಂಥದ್ದು, ಅಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು, ಅದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ಬೋದು. ಮಕ್ಕಳಿಗೆ ಉತ್ತಮ ಪೋಷಣೆಯನ್ನು ಕೂಡ ಸಮುದಾಯ ಒಳಗೊಂಡಿರುತ್ತೆ ಅನ್ನೋಂಥದ್ದನ್ನು, ಉತ್ತಮ ಪೋಷಣೆಯಲ್ಲಿ ಸಮುದಾಯದ ಪಾತ್ರನೂ ಕೂಡ ತುಂಬ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಪೋಷಕರ ಸ್ವಾವಲಂಬನೆಯ ಮಹತ್ವ. ಪಾಸಿಟಿವ್ ಪೇರೆಂಟಿಂಗ್ನಲ್ಲಿ ಪೋಷಕರ ಸ್ವಾವಲಂಬನೆ ಎಷ್ಟು ಮಹತ್ವದ್ದು ಅಂತ ನಾವು ನೋಡೋದಾದರೆ, ಪೋಷಕರ ಬೆಂಬಲವು ಅತ್ಯಂತ ಅಗತ್ಯವಾಗಿದೆ ಮಕ್ಕಳಿಗೆ. ಆರೋಗ್ಯಕರವಾದಂತಹ ಜೀವನ ಶೈಲಿ ಕೂಡ ತುಂಬ ಮುಖ್ಯ ಆಗುತ್ತೆ. ನೀವು ಏನೋ ಒಂದು ಬ್ಯಾಡ್ ಹ್ಯಾಬಿಟನ್ನು ಮಾಡ್ತಾ ಇದ್ರೆ ಅದನ್ನು ಮಕ್ಕಳೆದುರಿಗೆ ಏನೋ ಮಾಡುವಂಥದ್ದು, ಮಕ್ಕಳೆದುರಿಗೆ ಗಂಡ ಹೆಂಡತಿ ಕಿತ್ತಾಡ್ಕೊಳ್ಳುವಂಥದ್ದು, ಒಂದು ಕೆಟ್ಟ ಹವ್ಯಾಸಗಳನ್ನು ಅವ್ರ ಮುಂದೆ ಇದು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಅನಾರೋಗ್ಯಕರವಾದ ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ ನೀವು ಯಾವತ್ತೂ ಒಳ್ಳೆ ಪೇರೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಪಾಸಿಟಿವ್ ಪೇರೆಂಟಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಪೋಷಕರು ತಮ್ಮ ಆರೋಗ್ಯವನ್ನು ಕೂಡ ಗಮನಿಸಬೇಕು. ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ನಾವು ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಬೇಕು. ಆರೋಗ್ಯಕರವಾದ ಆಹಾರವನ್ನು ಒದಗಿಸಬೇಕು. ಮಕ್ಕಳಿಗೆ ಉತ್ತಮ ಆರೋಗ್ಯದ ಅಗತ್ಯತೆಯ ಬಗ್ಗೆ ಮನವರಿಕೆ ಮಾಡ್ಕೋಬೇಕಾಗತ್ತೆ ಪೇರೆಂಟ್ ಆದಂಥವರು, ರೈಟ್? ದೆನ್ ನೋಡಿ, ಪಾಸಿಟಿವ್ ಪೇರೆಂಟಿಂಗಲ್ಲಿ ಸಂಸ್ಕೃತಿಯ ಪರಿಗಣನೆ ಹೇಗಿದೆ ಅಂತ ನಾವು ನೋಡೋದಾದರೆ, ಸಂಸ್ಕೃತಿ ಭಾಳ ಪ್ರಭಾವವನ್ನು ಬೀರುತ್ತೆ. ಅದು ಪಾಸಿಟಿವ್ ಪೇರೆಂಟಿಂಗ್ನ ಪೋಷಣೆಯ ಮಹತ್ವವನ್ನು ಕೂಡ ತಿಳಿಸುತ್ತೆ. ಸಾಂಸ್ಕೃತಿಕ ವೈವಿಧ್ಯತೆಯ ಅಂತಕ್ಕಂಥದ್ದು ಮಕ್ಕಳಲ್ಲಿ ಗೌರವ ಮನೋಭಾವನೆಗಳನ್ನು ಮೂಡಿಸ್ಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ನಾವು ಈ ಪಾಸಿಟಿವ್ ಪೇರೆಂಟಿಂಗಲ್ಲಿ ನೋಡಬಹುದು. ಪೋಷಕರಿಗಾಗಿ ಸಂಪತ್ತು ಮತ್ತು ಬೆಂಬಲ. ಪಾಸಿಟಿವ್ ಪೇರೆಂಟಿಂಗ್ ಅಂದರೆ ಇದು ಏನಪ್ಪ, ಅತ್ಯವಶ್ಯಕ ಸಂಪತ್ತುಗಳ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಡುವಂಥದ್ದು. ಇದು ಶ್ರೇಷ್ಠವಾದಂಥ ಕೆಲಸ. ಬೆಂಬಲದ ಮೂಲಗಳು ಯಾವ್ಯಾವ ಇದ್ದಾವೆ ಅಂತ ನೋಡೋದು, ಸಮುದಾಯದ ಸಂಘಟನೆಗಳು ಮತ್ತು ಆನ್ಲೈನ್ ಸಂಪತ್ತುಗಳ ಮಾಹಿತಿಯನ್ನು ಮಕ್ಕಳಿಗೆ ಹೇಳುವಂಥದ್ದು. ಪೋಷಕರಿಗೆ ಈ ಬಗ್ಗೆ ನಾವು ಕಾರ್ಯಾಗಾರಗಳನ್ನು ಕೂಡ ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ಹೋಗಿ ಭೇಟಿ ಮಾಡಿ, ಅಲ್ಲಿ ಕೂಡ ನೀವು ಕಾರ್ಯಾಗಾರವನ್ನು ಅಟೆಂಡ್ ಮಾಡೋದಾದರೆ ಖಂಡಿತವಾಗ್ಲೂ ಪೋಷಕರು ಒಂದು ಪೇರೆಂಟಿಂಗ್, ಪಾಸಿಟಿವ್ ಪೇರೆಂಟಿಂಗ್ ಅಂತ ವರ್ಕ್ಶಾಪ್ಗಳು ನಡೆಯುತ್ತೆ, ಅಲ್ಲಿ ಹೋಗಿ ನೀವು ಅದರ ತರಬೇತಿಯ ಲಾಭವನ್ನು ಪಡ್ಕೋಬೇಕಾಗುತ್ತೆ. ಮಕ್ಕಳ ಶಿಕ್ಷಣ ಮತ್ತು ಬೆಳವಣಿಗೆ ಬಗ್ಗೆ ನೆರವು ನೀಡ್ತಕ್ಕಂತಹ ಸೋರ್ಸಸ್ ಎಲ್ಲೆಲ್ಲಿದ್ದಾವೆ, ಪೋಷಕರಲ್ಲಿ ಸಮುದಾಯದಲ್ಲಿ ಬೆಂಬಲವನ್ನು ತಗೊಂಡು ನೀವು ಮಕ್ಕಳಿಗೆ ಗೈಡ್ ಮಾಡಿದ್ರೆ ಖಂಡಿತ ಮಕ್ಕಳು ಉತ್ತಮವಾದಂಥ ಒಂದು ವಿದ್ಯಾರ್ಥಿಗಳಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಈ ಪಾಸಿಟಿವ್ ಪೇರೆಂಟಿಂಗ್ ಮಹತ್ವವಾದಂತಹ ಸಂಪರ್ಕ ಕೊಂಡಿಯಾಗಿದೆ. ಇದು ಮಕ್ಕಳ ಮಾನಸಿಕ ಆರೋಗ್ಯ ಸಂಪತ್ತು ಮತ್ತು ಆರ್ಥಿಕ ನೆರವು ಮತ್ತು ಸಂವಾದ ಕೌಶಲ್ಯಗಳು ಮತ್ತು ಆರೋಗ್ಯದಲ್ಲಿ ನಿಗಾ ವಹಿಸುವಂತಹ ಕೆಲಸವನ್ನು ಈ ಪಾಸಿಟಿವ್ ಪೇರೆಂಟಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಬಹುದು, ರೈಟ್? ಪಾಸಿಟಿವ್ ಪೋಷಣೆಯಲ್ಲಿ ಪ್ರಮುಖ ಒಂದು ವಿಷಯಗಳೇನಿದೆ,
ಪೋಷಣೆ ಒಂದು ನಿರಂತರ ಪ್ರಯಾಣ. ಇಲ್ಲ ನಾನು ಇವತ್ತು ಭಾಳ ನನ್ನ ಮಗನ ಮೇಲೆ ಲವ್ ಆಗ್ಬಿಡ್ತು, ಮಗಳ ಮೇಲೆ ನನಗೆ ಪ್ರೀತಿ ಬಂದ್ಬಿಡ್ತು, ಕರ್ಕೊಂಡೋಗಿ ಒಂದಿನ ಎಲ್ಲ ಫುಲ್ ಇದು ಮಾಡಿಬಿಟ್ಟು ತಿರುಗಿದಿನ ಬೆಳಿಗ್ಗೆ ನಿನ್ನ ಮೊಬೈಲ್ನಾಗ ನೀನು, ಅವ್ರ ಮೊಬೈಲಲ್ಲಿ ಅವರು ಅಂದರೆ ಆಗಲಾರದ ಕೆಲಸ. ಪಾಸಿಟಿವ್ ಪೇರೆಂಟ್ ಅಂದರೆ ಯಾವಾಗಲೂ ಒಂದು ನಿಗಾ ಇರುವಂಥದ್ದು, ಆ ಮಕ್ಕಳಿಗೆ ಸಮಯವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಮುಖ್ಯವಾದಂಥ ವಿಷಯವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಪೋಷಕರಿಗೆ ಯಾವಾಗಲೂ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಸಕಾರಾತ್ಮಕ ವಿಚಾರಣೆಯನ್ನು ಮಾಡಬೇಕು, ಸಂಬಂಧಗಳನ್ನು ಕಟ್ಟುವ ನಿಟ್ಟಿನಲ್ಲಿ ಪಾಸಿಟಿವ್ ಪೇರೆಂಟಿಂಗನ್ನು ನೀವು ಅಳವಡಿಸ್ಕೊಂಡು ಪೇರೆಂಟ್ ಆದಂಥವ್ರು ಏನಂದರೆ ಬಹಳ ಮುಖ್ಯವಾಗಿ ಏನು ನಿಮ್ಮ ಆಶಯಗಳೇನಿದೆ ಸ್ಪಷ್ಟತೆಯನ್ನು ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು, ಅವರಿಗೆ ಸಹಾಯ ಮತ್ತು ನಿಮ್ಮ ಸಂಪತ್ತನ್ನು ಅವರಲ್ಲಿ ಹಂಚಿಕೊಳ್ಳುವಂಥದ್ದು. ಸಂಪತ್ತು ಅಂದರೆ ಜ್ಞಾನ ಸಂಪತ್ತು, ನಾನು ಹೇಳ್ತಕ್ಕಂಥದ್ದು ನಿಮ್ಮ ಮಾರ್ಗದರ್ಶನದ ಸಂಪತ್ತು, ನಿಮ್ಮ ಅನುಭವದ ಸಂಪತ್ತನ್ನು ಹಂಚಿಕೊಂಡು ಒಬ್ರಿಗೊಬ್ಬರು ಅವರಿಗೆ ಹೆಲ್ಪ್ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು, ಅವರಿಗೆ ಸಮಯವನ್ನು ನೀಡಬೇಕು. ನಾನು ಆವಾಗಲೇ ಹೇಳಿದೆ ರೈಟ್. ಮಕ್ಕಳಿಗೆ ಉತ್ತಮವಾದಂಥ ಮೌಲ್ಯಗಳನ್ನು ಬೋಧಿಸಬೇಕು ಅನ್ನುವಂಥದ್ದು ಈ ಒಂದು ಪಾಸಿಟಿವ್ ಪೇರೆಂಟಿಂಗ್ನ ಅತ್ಯಂತ ಮುಖ್ಯವಾದಂತಹ ವಿಚಾರವಾಗಿದೆ. ಇದಕ್ಕೆ ಮಕ್ಕಳಿಗೆ ಉತ್ತಮ ಪೋಷಣೆಯನ್ನು ನೀಡಲಿಕ್ಕೆ ನಾವು ಯಾವಾಗಲೂ ಸಿದ್ಧರಿದ್ದೇವೆ, ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಯಾವಾಗಲೂ ಶಿಕ್ಷಣ ಇಲಾಖೆ ಕಟಿಬದ್ಧವಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ನೀವೆಲ್ಲರೂ ಒಳ್ಳೆಯ ಪಾಸಿಟಿವ್ ಪೇರೆಂಟಿಂಗನ್ನು ಅಳವಡಿಸ್ಕೊಂಡ್ರೆ ಮಕ್ಕಳ ಭವಿಷ್ಯಕ್ಕೆ ನೋಡಿ, ಯಾವಾಗಲೂ ಒಂದು ಮಗು ಚೆನ್ನಾಗಿ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಬರೀ ಶಿಕ್ಷಕರು ಪಾಠ ಮಾಡಿದರೆ ಸಾಧ್ಯ ಆಗೋದಿಲ್ಲ. ಅದೇನಂದರೆ ಒಂದು ಒಲೆ ಗುಂಡಿದ್ದಂಗೆ, ಒಲೆ ಗುಂಡು ಮೇಲೆ 3 ಹೇಗೆ ಇರುತ್ತಲ್ಲ, ಈ 3 ಮೇಲೆ ಹಿಂಗಿದ್ದು ಸಮನಾಗಿದ್ದರೆ ಮಾತ್ರ ಇಲ್ಲಿ ಪಾತ್ರೆ ಇಟ್ಟರೆ ಅದು ಒಲೆ ಬೇಯುತ್ತೆ, ಹೇಗೆ ಬೇಯುತ್ತಲ್ಲ ಹಾಗೆ ಶಿಕ್ಷಕರು ಮತ್ತು ಪೋಷಕರು ಮತ್ತು ಸೊಸೈಟಿ ಈ 3 ಕೂಡ ಮಕ್ಕಳ ಬೆಳವಣಿಗೆ ಮೇಲೆ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಇಲ್ಲಿ ಪೋಷಕರು ನೀವೇನು ಮಾಡ್ದಂಗೆ ಸೈಲೆಂಟಾಗಿದ್ದು ನಾನು ಬೇಕಾದಷ್ಟು ಡೊನೇಷನ್ ಕೊಡ್ತೀನಿ, ನೀವೇನಾದ್ರು ಮಾಡ್ಕೊಳ್ರಿ, ಮಕ್ಕಳು ಚೆನ್ನಾಗಿ ಪಾಠ ಕಲಿಸ್ರಿ, ಅದಾಗಲ್ಲ. ಕಲಿತಿರೋ ಪಾಠವನ್ನು ಪೇರೆಂಟ್ ಆದಂಥವ್ರು ಏನು ಹೇಳ್ಕೊಟ್ರು, ಏನು ಮಾಡಿದ್ರು ಅದನ್ನು ಮನನ ಮಾಡಿಸುವಂಥ ಕೆಲಸವನ್ನು ಮಾಡಿದರೆ ಖಂಡಿತವಾಗ್ಲೂ ನೀವು ಒಬ್ಬ ಒಳ್ಳೆ ಪೇರೆಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ. ನೀವೊಂದು ಪಾಸಿಟಿವ್ ಪೇರೆಂಟಿಂಗನ್ನು ಈ ಅಂಶಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಯು ಆರ್ ಬಿಕಮ್ ಎ ವೆರಿ ಗುಡ್ ಪೇರೆಂಟ್. ನೀವು ಒಳ್ಳೆ ಪೇರೆಂಟ್ ಆದ ಅಂತ ಹೇಳಿದ್ರೆ ನಿಮ್ಮ ಮಗು ನೀವು ಅಂದ್ಕೊಂಡ ರೀತಿಯಲ್ಲಿ ಅವನು ಎಸ್ಟಾಬ್ಲಿಷ್ ಆಗ್ತಾನೆ ಅನ್ನುವಂಥ ಅಂಶವನ್ನು ನಾವು ಇದರಲ್ಲಿ ಗಮನಿಸ್ಬೋದಾಗಿದೆ ಅನ್ನುವಂಥ ವಿಷಯವನ್ನು ಹೇಳ್ತಾ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.